Hello guys. Hi. Jessie. Hi. Hi. Blacky. ಟಿಂಕು. ಇವತ್ತೆಂತಂದರೆ ನಾನು ಅಜ್ಜಿ ಮನೆಗೆ ಬಂದಿದ್ದೆ. ಇವತ್ತು ಒಂದು ನಮ್ಮದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಾ ಉಂಟು. ಇನ್ನು ನನ್ನ ಇಬ್ಬರು ತಂಗಿ ಮತ್ತು ಒಬ್ಬ ತಮ್ಮ ಬರ್ತಾನೆ. ನಾವು ಸೇರಿ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು. ಜನವರಿಯಲ್ಲಿ ಒಂದು ಮದುವೆ ಫಂಕ್ಷನ್ ಉಂಟು. ಸೊ ಆ ನಮ್ಮ ಮದುವೆಯ ಮುಂಚಿನ ದಿನ ಒಂದು ರೋಸ್ ಅಂತ ಇರ್ತದಲ್ಲ, ಆ ರೋಸಿಗೆ ನಮಗೆ ಡ್ಯಾನ್ಸ್ ಮಾಡಲಿಕ್ಕೆ ಉಂಟು. ಸೊ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇನ್ನೂ ಅವರಿಬ್ಬರು ಬರಬೇಕಷ್ಟೇ. ನಮ್ಮ ಈ ಮೇಡಮ್ ಅಲ್ಲಿದ್ದಾರೆ, ಅವರು ಕಾಣೋದಿಲ್ಲ, ಆದರೆ ಅವರು ಮ್ಯಾಗಿ ತಿಂತಾ ಇದ್ದಾರೆ. ಇವರು ನೋಡಿ, ಇವರು ನಮ್ಮ ಬ್ರೂನೋ. ನನ್ನ ತಮ್ಮ. ಇವರು ನೋಡಿ, ಇದು ನನ್ನ ತಮ್ಮ ಮತ್ತು ಇದು ನನ್ನ ತಂಗಿ. ಹಾಯ್ ಹೇಳಿ. ಹಾಯ್. ನೋಡಿ, ಪ್ಲ್ಯಾಂಟಿಂಗ್ ಅಂದರೆ ಚಿಕ್ಕಪ್ಪನಿಗೆ ನಮ್ಮದು ತುಂಬ ಇಷ್ಟ. ಸೊ ಫುಲ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಎಲ್ಲ ನೋಡಿ, ಇಲ್ಲಿ ಫುಲ್ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ಎಂತಕ್ಕೆ ನಾವಿಲ್ಲಿ ಬಂದದ್ದು? ಅದು ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಅದಕ್ಕೆ ನಾವು ಬಂದದ್ದು. ಓ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಂದದ್ದಾ? ಹಾಂ, ಹಾಗೆ. ಸೊ ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಮನೆಯ ಒಳಗೆ ಬಂದಿದ್ದೇವೆ. ಈಗ ಇವರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತದೆ. ಹೋಗಿ ಒಮ್ಮೆ ಡ್ಯಾನ್ಸ್ ಇದು ಸ್ಟೆಪ್ ಪ್ರಾಕ್ಟೀಸ್ ಮಾಡಿ ನೋಡುವ. ಫಸ್ಟ್ ಈ ಥರ ತಿರುಗಿ ಈ ಥರ ಮಾಡಿ, ಮತ್ತೆ ಈ ಥರ, ಮತ್ತೆ ಈ ಥರ, ಮತ್ತೆ ಈ ಥರ ಮಾಡಬೇಕು. ನೆಕ್ಸ್ಟ್ ಈ ಥರ. ಸೊ ಇವರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗುವಾಗ ನಾನು ಕೂಡ ಬರೆಯೋದು, ನನಗೆ ಕೂಡ ಬರೀಲಿಕ್ಕೆ ತುಂಬ ಇರ್ತದೆ. ಸೊ ಇವರದ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಆಗನೇ ಬರೆಯೋದು. ಇವರದ್ದು ಇಲ್ಲಿ ನಾಟಕ ನೋಡಿ, ಒಮ್ಮೆ ಡ್ಯಾನ್ಸ್ ಮಾಡಿ ಆದಮೇಲೆ ಇನ್ನೊಮ್ಮೆ ಈಗ ಇವರದ್ದು ನಾಟಕ ನೋಡ್ತೀರಾ? ನಾನಿಲ್ಲಿ ತೋರಿಸ್ತಾನೆ ನೋಡಿ. ಇವರದ್ದು ನಾಟಕ ಎಲ್ಲ ನೋಡಿ, ಇವರದ್ದು ಗೇಮ್ಸ್ ಇವರಿಗೆ ದರ್ಶನ. ಸೊ ನನಗೆ ಇವರಿಗೆ ಡ್ಯಾನ್ಸ್ ಹೇಳಿಕೊಡುವಾಗ ನಾನು ಕೂಡ ಮಧ್ಯದಲ್ಲಿ ಸ್ವಲ್ಪ ಬರಿತೇನೆ ಅಂತೇಳಿ ಬುಕ್ಕು, ಫೈಲು, ಕಾರ್ಡ್ ಬೋರ್ಡು ಅದೆಲ್ಲ ತಂದೆ. ಸೊ ಬರೀಲಿಕ್ಕೆ ಫಿನಿಷ್ ಮಾಡುವ, ಇನ್ನು ಒಂದು 4 ತಿಂಗಳಿರೋದು ಎಕ್ಸಾಮಿಗೆ, ಆಗ ಎಲ್ಲ ಬರೆದು ಫಿನಿಷ್ ಮಾಡಬೇಕಲ್ಲ, ಹಾಗೆ. ಓಕೆ ಗಾಯ್ಸ್, ಬಾಯ್. ನಾಳೆ ಸಿಗುವ. ಇವತ್ತಿಗೆ ಸಾಕು ವಿಡಿಯೋ. ಬಾಯ್ ಬಾಯ್.